ಎಲ್ಲರಿಗೂ ನಮಸ್ಕಾರಗಳು. ವಸ್ತುವಿನಿಂದ ಶಿಸ್ತು. ಮನುಷ್ಯ ಸದಾ ವಿದ್ಯಾರ್ಥಿಯಾಗಿಯೇ ಜೀವಿಸುತ್ತಾನೆ. ಈ ವಿಶಾಲವಾದ ಪ್ರಪಂಚದಲ್ಲಿ ಮನುಷ್ಯ ಸಾಯುವ ಕ್ಷಣದವರೆಗೂ ಕೂಡ ಕಲಿತಾನೇ ಇರ್ತಾನೆ. ಕಾರಣ ಅಷ್ಟು ವಿಶಾಲವಾಗಿದೆ ಈ ಪ್ರಪಂಚ ಮತ್ತು ಅಷ್ಟು ಗೂಢಾರ್ಥ ರಹಸ್ಯಗಳಿಂದ ಒಳಗೊಂಡಿದೆ ಈ ಸೃಷ್ಟಿ. ಹಾಗಾಗಿ ಸೃಷ್ಟಿಕರ್ತನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ವಿಷಯಗಳನ್ನು ಮನುಷ್ಯ ಕಲಿಯುವುದು ಅವಶ್ಯಕವಾಗಿದೆ. ಹಾಗಾಗಿ ಇವತ್ತಿನ ಈ ಒಂದು ಪ್ರತಿದಿನ ನಾವು ಒಂದೊಂದು ನಮ್ಮ ಕಣ್ಣಿಗೆ ಕಾಣುವ ವಸ್ತುಗಳಿಂದ ಸಾಕಷ್ಟು ವಿಷಯಗಳನ್ನು ಕಲಿತಾ ಹೋದಾಗ, ಅದಕ್ಕೆ ಸರ್ವಜ್ಞನನ್ನು ಯಾರೋ ಕೇಳಿದ್ರಂತೆ, ಇಷ್ಟೆಲ್ಲ ವಿದ್ಯಾವಂತರು ಹೇಗಾದ್ರಿ ಅಂತಾರೆ. ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ತಾನಾದ ಸರ್ವಜ್ಞ ಅಂತ ಹೇಳ್ತಾರೆ ಅವರು. ಎಲ್ಲರೊಳಗೊಂದೊಂದು ಕಲಿತಾಗ ನಾನು ವಿದ್ಯೆಯ ಪರ್ವತ ಆಗಿದ್ದೀನಿ ಅಂತ ಸರ್ವಜ್ಞ ನಮ್ಮ ಕಣ್ಣೆದುರಿಗೆ ಉದಾಹರಣೆಯಾಗಿ ನಿಂತಿರುವಾಗ, ನಾವೇಕೆ ನಮ್ಮ ಕಣ್ಣ ಮುಂದೆ ಇರುವಂತಹ ಒಂದೊಂದು ವಸ್ತುಗಳಿಂದ ಒಂದೊಂದು ನೀತಿ ಪಾಠವನ್ನು ಕಲಿಯುವ ಪ್ರಯತ್ನವನ್ನು ಮಾಡಬಾರ್ದು? ನಾವು ಏನನ್ನು ನೋಡ್ತೇವೆ ಅದನ್ನು ಬಹಳ ಬೇಗ ಕಲಿತೇವೆ. ಹಾಗಾಗಿ ಒಂದೊಂದು ವಸ್ತುವಿನಲ್ಲಿ ಒಂದೊಂದು ಗುಣವನ್ನು, ಒಂದೊಂದು ಶಿಸ್ತನ್ನು ನಾವು ಹುಡುಕ್ತಾ ಹೋಗಿಬಿಟ್ರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಗುಣವಂತರು, ಸಾಕಷ್ಟು ಶಿಸ್ತುಬದ್ಧ ಜೀವನವನ್ನು ಮಾಡಲಿಕ್ಕೆ ಸಹಕಾರಿಯಾಗಬಹುದು. ಮತ್ತು ಸಾಕಷ್ಟು ಬಾರಿ ಆ ವಸ್ತುಗಳು ದಿನನಿತ್ಯ ನಮಗೆ ಕಾಣಿಸ್ತಾ ಇರೋದರಿಂದ ನಮಗೆ ಸದಾಕಾಲ ಅದರ ಸ್ಮೃತಿ ಬಂದಾಗ ಆ ಗುಣಗಳು ನಮ್ಮಲ್ಲಿ ಕೂಡ ಜಾಗೃತಿ ಆಗಲಿಕ್ಕೆ ಒಂದಷ್ಟು ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಇಂದಿನಿಂದ ನಾವು ಒಂದು ಹೊಸ ಥರದ ವಿನೂತನವಾದಂತಹ ಒಂದು ಚಿಂತನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದೇ ವಸ್ತುವಿನಿಂದ ಶಿಸ್ತಿನವರೆಗೆ. ಹಾಗಾಗಿ ಇವತ್ತಿನ ವಸ್ತು, ಮೊದಲನೇದಾಗಿಯೇ ನಾವು ದಿನನಿತ್ಯ ಬಳಸುವಂಥ ಒಂದು ವಸ್ತುವನ್ನು ತೆಗೆದುಕೊಳ್ಬೇಕು ಅಂತ ನನಗೆ ಇಚ್ಛೆ ಆಯಿತು. ಅದೇ ಕಸಬರಿಗೆ. ಕಸಬರಿಗೆಯನ್ನು ತಾವೆಲ್ಲರೂ ಕೂಡ ನೋಡಿರುತ್ತೀರಿ. ಪ್ರತಿನಿತ್ಯ ತಾಯಿ ತನ್ನ ಮನೆಯನ್ನು ಗುಡಿಸಬೇಕಾದ್ರೆ ಮೊದಲು ಹುಡುಕಾಡೋದೇ ಕಸಬರಿಗೆಯನ್ನು. ಎದ್ದ ತಕ್ಷಣ ಅದು ಎಲ್ಲೇ ಇದ್ದರೂ ಕೂಡ ಹೋಗಿ ತೆಗೆದುಕೊಂಡು ಬಂದು ಕಸ ಗುಡಿಸಿದ್ರೇ ಹೊಸ ದಿನ ಆರಂಭವಾಗುತ್ತೆ. ಹೊಸ ದಿನ ಆರಂಭ ಆಗಬೇಕು ಅಂದರೆ ಆ ಪೊರಕೆಯಿಂದನೇ ಆರಂಭ ಮಾಡ್ತೇವೆ ಅಂತಂದ ಮೇಲೆ ಆ ವಸ್ತುವಿನಿಂದ ಏನು ಕಲಿಬಹುದು? ನಾವು ಏನು ಕಲಿಬಹುದು ಅಂದರೆ ನೋಡಿ, ಕಸಬರಿಗೆ ಯಾರೋ ಕೇಳಿದ್ರಂತೆ, ಅಲ್ಲೋ ಇಡೀ ದಿನ ನಿನ್ನನ್ನು ಎಲ್ಲರೂ ಬಳಸ್ತಾರೆ, ಎಲ್ಲರ ಹತ್ರ ಓಡಾಡ್ತೀಯ, ಮತ್ತೆ ತಂದು ನೋಡು ನಿನ್ನನ್ನು ಮೂಲೆಯಲ್ಲೇ ಕೂಡಿಸಿ ಬಿಡುತ್ತಾರೆ, ನಿಂದು ಇಷ್ಟೇ ಕತೆ ಅಂತ ಎಲ್ಲ ವಸ್ತುಗಳನ್ನು ನೋಡಿ ಆ ಕಸಬರಿಗೆಗೆ ಅವಮಾನ ಮಾಡಿದ್ವಂತೆ. ಆಗ ಕಸಬರಿಗೆ ಹೇಳುತ್ತಂತೆ, ಅಲ್ಲಪ್ಪ ನೀವೆಲ್ಲ ಹೇಳ್ತೀರಿ ನಿಜ, ನಾವೆಲ್ಲ ಕಾಣಿಸ್ಕೊಳ್ತೀವಿ, ನಾವೆಲ್ಲ ಕೈಗೆ ಸಿಗ್ತೀವಿ, ನಮ್ಮನ್ನು ತಮ್ಮ ಹತ್ರನೇ ಇಟ್ಕೊಳ್ತಾರೆ, ನಿನ್ನನ್ನು ಮಾತ್ರ ಮೂಲೆಯಲ್ಲಿ ತಂದು ಇಟ್ಟು ಬಿಡ್ತಾರೆ ಕೆಲಸ ಆದ ತಕ್ಷಣ ಅಂತ ನನಗೆ ಅವಮಾನ ಮಾಡ್ತಿರಲ್ಲ. ನಾನು ಮೂಲೆಯಲ್ಲೇ ಇದ್ದಿರಬಹುದು, ಆದರೆ ಸಮಯ ಅಂತ ಬಂದಾಗ ನಾನು ಯಾವತ್ತೂ ಅವ್ರ ಹತ್ರ ಹೋಗೋದಿಲ್ಲ. ಅವ್ರು ಬೇಕಾದಂಥ ಕೋಟ್ಯಾಧೀಶರೇ ಇರಲಿ, ಬೇಕಾದಂಥವರೇ ಇರಲಿ, ಅವರೇ ನನ್ನ ಹುಡುಕೊಂಡು ಬರಬೇಕಲ್ಲ ಹೊರತಾಗಿ ನಾನು ಅವ್ರ ಹತ್ರ ಹೋಗೋದಿಲ್ಲ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಂತೆ ಕಸಬರಿಗೆ. ಇದು ನಿಜನೂ ಕೂಡ. ಯಾರು ಎಷ್ಟು ಗುಪ್ತವಾಗಿ ಇರಲಿಕ್ಕೆ ಬರ್ತಾರೋ ಅವರ ಅವಶ್ಯಕತೆ ಜಗತ್ತಿನಲ್ಲಿ ಬಹಳ ಇರುತ್ತೆ ಮತ್ತು ಬಹಳಷ್ಟು ಜನರು ಅವರನ್ನು ಹುಡುಕಿಕೊಂಡು ಬರ್ತಾರೆ. ಕಣ್ಣೆದುರಿಗೆ ಇರೋರನ್ನ ಅಲ್ಲಲ್ಲೇ ಇದ್ದವರಿಗೆ ಬೆಲೆ ಇರೋದಿಲ್ಲ. ಆದರೆ ಯಾರು ಗುಪ್ತವಾಗಿ ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧವಾಗಿರುತ್ತಾರೆ ಸಮಾಜದಲ್ಲಿ, ಅವರನ್ನು ಜಗತ್ತು ಹುಡುಕಿಕೊಂಡು ಬಂದು ಅವರಿಗೆ ಸನ್ಮಾನವನ್ನು ಮಾಡುತ್ತೆ, ಸ್ಥಾನಮಾನಗಳನ್ನು ಕೊಡುತ್ತೆ. ಹಾಗಾಗಿ ಜಗತ್ತಿನಲ್ಲಿ ಇವತ್ತು ಇಷ್ಟೊಂದು ಶರಣರು, ಸಂತರು, ಮಹಾತ್ಮರನ್ನು ನೆನಪಿನಲ್ಲಿ ಇಟ್ಟುಕೊಂಡಿದೆ. ಹಾಗಾಗಿ ನಾವು ಕೂಡ ನಾವೇನೇ ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಅಂದುಕೊಂಡರೂ ಕೂಡ, ಏನೋ ಒಂದು 4 ಜನಗಳಿಗೆ ಉಪಕಾರ ಮಾಡಬೇಕು ಅಂತಂದರೂ ಕೂಡ, ನಾವು ಕಾಣಿಸಿಕೊಳ್ಳೋದಕ್ಕಾಗಿ, ಹೆಸರು ಕೀರ್ತಿಗಾಗಿ ಮಾಡಲಿಕ್ಕೆ ಹೋದಾಗ ಅದು ಬಹಳ ದಿನಗಳ ಕಾಲ ಉಳಿಯೋದಿಲ್ಲ. ಅದು ಬಹಳಷ್ಟು ದಿನಗಳ ಕಾಲ ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ. ಆ ಸಮಯಕ್ಕೇನೋ ಹಾರ, ತುರಾಯಿ, ಜೈಕಾರ, ಚಪ್ಪಾಳೆ ಬಂದು ಬಿಡಬಹುದು, ಆದರೆ ಅದು ತಾತ್ಕಾಲಿಕ. ಯಾರು ನಿಸ್ವಾರ್ಥವಾಗಿ ಯಾವುದನ್ನು ಅಪೇಕ್ಷೆ ಪಡದೆ
ಗುಪ್ತವಾಗಿ ತಮ್ಮ ಸೇವೆಯನ್ನು ತಮ್ಮ ಕೈಲಾದ ಮಟ್ಟಿಗೆ ನಿರಂತರವಾಗಿ ಪ್ರಾಮಾಣಿಕವಾಗಿ ಮಾಡ್ತಾ ಬರ್ತಾರೆಯೋ, ಅದು ಒಂದು ಕುಟುಂಬಕ್ಕಾಗಿರ್ಬೋದು, ಅದು ಒಂದು ಗ್ರಾಮಕ್ಕಾಗಿರ್ಬೋದು, ಅದು ಒಂದು ಸಮಾಜಕ್ಕಾಗಿರ್ಬೋದು, ಅದು ಒಂದು ಧರ್ಮಕ್ಕಾಗಿರ್ಬೋದು, ಅದು ಒಂದು ದೇಶಕ್ಕಾಗಿರಬಹುದು. ನಿಸ್ವಾರ್ಥ ಮತ್ತು ಪ್ರಾಮಾಣಿಕತೆ ಎಲ್ಲಿದೆಯೋ ಮತ್ತು ಅಷ್ಟೇ ಗುಪ್ತವಾಗಿ ಮಾಡಬೇಕನ್ನೋದು ಯಾರಲ್ಲಿ ಇದೆಯೋ ಅವರನ್ನು ಜಗತ್ತು ಒಂದಲ್ಲ ಒಂದು ದಿನ ಒತ್ತು ಮೆರೆಸುತ್ತೆ. ಹೇಗೆ ಅಂದರೆ ಇಡೀ ಜಗತ್ತು ತಿರುಗಿ ನೋಡಬೇಕು. ಹಾಗಾಗಿ ನಾವು ಕೂಡ ಏನಾದರೂ ಮಾಡ್ತಾ ಇದ್ದೇವೆ, ಯಾರೂ ನಮ್ಮನ್ನು ಗುರುತಿಸ್ತಾ ಇಲ್ಲ ಅಂತ ಬೇಜಾರೇನಾದರೂ ಇದ್ದರೆ ಖಂಡಿತವಾಗಿ ಬಿಟ್ಟುಬಿಡಿ. ಆ ಕಸಬರಿಕೆಯನ್ನೇ ನಾವು ನೋಡಿ ಕಲಿಬೇಕಾಗತ್ತೆ. ಎಲ್ಲರೂ ಕೂಡ ಬೆಳಗ್ಗೆ ಆದರೆ ಸಾಕು, ಮನೆ ಮಾಲೀಕ ಎಷ್ಟು ದೊಡ್ಡವರೇ ಇದ್ದರೂ ಕೂಡ ಆ ಎಮ್ಮ ಹೋಗಿ ಆ ಕಸಬರಿಕೆ ಇದ್ದಲ್ಲಿಗೆ ಹೋಗಿ ತರಬೇಕು ಮತ್ತು ಶಿಸ್ತಿನಿಂದ ಅದರ ಕೆಲಸ ಮುಗಿಸಿ ಮತ್ತೆ ಅದನ್ನು ಅಲ್ಲೇ ತಂದಿಡಬೇಕು. ಅವರೇ ಬರ್ತಾರಲ್ಲ ಹೊರತಾಗಿ ಹುಡುಕಿಕೊಂಡು ಇದೇನು ಹೋಗಬೇಕಾಗಿಲ್ಲ. ಹೇಗೋ ನಾವು ಕೂಡ ಈ ಸೃಷ್ಟಿಯಲ್ಲಿ ಸೇವೆ ಮಾಡಲಿಕ್ಕೆ ತಯಾರಾಗಿದ್ದೀವಿ, ಯೋಗ್ಯರಿದ್ದೀವಿ ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮ ನಮ್ಮನ್ನು ಬಳಸ್ಕೊಳ್ಳೋದಕ್ಕೆ ಸದಾಕಾಲ ಸಿದ್ಧನಿದ್ದಾನೆ. ಆದರೆ ಆ ಯೋಗ್ಯತೆಗಳನ್ನು ತುಂಬಿಸಿಕೊಂಡು ಗುಪ್ತವಾಗಿ ನಿಸ್ವಾರ್ಥವಾಗಿದ್ದರೆ ಸಾಕು, ಭಗವಂತನೇ ನಮ್ಮನ್ನು ಜಗತ್ತಿನ ಮುಂದೆ ಪ್ರತ್ಯಕ್ಷ ಮಾಡ್ತಾನೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ. ಈ ಆಡಂಬರತೆ, ಈ ತೋರ್ಪಡಿಕೆ ತಾತ್ಕಾಲಿಕವಾಗಿ ಸ್ವಲ್ಪ ಎದ್ದು ಕುಣಿದರೂ ಕೂಡ ಒಂದು ದಿನ ಬಿದ್ದು ಹೋಗಿಬಿಡುತ್ತೆ. ಆದರೆ ಯಾರು ಗುಪ್ತವಾಗಿ ಸೇವೆಯನ್ನು ಮಾಡಿದರೋ ಅವರು ಶಾಶ್ವತವಾಗಿ ಜಗತ್ತಿನಲ್ಲಿ ಉಳ್ಕೊಳ್ತಾರೆ ಎನ್ನುವಂತಹ ಸತ್ಯವನ್ನು ತಿಳ್ಕೊಂಡು ಆ ಕಸಬರಿಗೆಯಿಂದ ನಾವು ಈ ನೀತಿ ಪಾಠವನ್ನು ಕಲಿಯೋಣ, ಗುಪ್ತ ಸೇವಾದಾರಿಗಳಾಗೋಣ. ಕಸಬರಿಗೆಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ ಇವತ್ತಿನ ವಸ್ತುವಿನಿಂದ ಶಿಸ್ತು ಅನ್ನುವ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.